ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾ ನಾಯ್ಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಲ್ರೆಡಿ ಅಧಿಸೂಚನೆ ಹೊರಬಿದ್ದಿರುವಂಥದ್ದು. ಇದೇ 8/6/2026ರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಂಡ್ ಆಗುವಂಥ ಡೇಟ್ ಯಾವುದಪ್ಪ ಅಂದರೆ 3/7/2026ಕ್ಕೆ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಮುಗಿಯುತ್ತೆ. ಸ್ನೇಹಿತರೆ, ನಮ್ಮ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೋರ್ಸ್ಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನೀವು ಆನ್ಲೈನ್ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ PC ಅಂತ ಕೋರ್ಸ್ ಇರುತ್ತೆ, ಅದನ್ನು ತೊಗೊಂಡ್ರೆ ನಿಮಗೆ ಚಾಪ್ಟರ್ ವೈಸಲ್ಲಿ ಕ್ಲಾಸ್ ಸಿಗುತ್ತೆ, PDF ನೋಟ್ಸ್ ಸಿಗುತ್ತೆ, ಹಾಗೆ ಟೆಸ್ಟ್ ಸೀರೀಸನ್ನು ಕೂಡ ನಾವು ಕೊಡ್ತೀವಿ. ಹಾಗೆ ಆನ್ಲೈನ್ ಕ್ಲಾಸ್ ಬೇಡ, ಆಫ್ಲೈನಿಗೆ ಬಂದು ಜಾಯ್ನ್ ಆಗ್ತೀವಿ ಅಂದರೆ ಶಿವಮೊಗ್ಗ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಬಂದು ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳಿಂದ ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಟೆಸ್ಟ್ ಸೀರೀಸು ಇರುತ್ತೆ ಮತ್ತು ಆ ಚಾಪ್ಟರ್ ವೈಸಲ್ಲಿ ನಿಮಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಇದು ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಕೋರ್ಸ್ಗಳಿದ್ದಾವೆ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ನೀವು ಆಫ್ಲೈನ್ ಕ್ಲಾಸಿಗೆ ಬರೋದಾದರೆ ಅದು 45 ಡೇಸು ಕ್ಲಾಸ್ಗಳು ಇರ್ತವೆ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬರ್ತಾವೆ. ಆ ಜಿಯೋಗ್ರಫಿ ವಿಷಯದಲ್ಲಿರುವಂತಹ ಪ್ರಶ್ನೆಗಳು ಹೇಗಿರ್ತವೆ, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಇನ್ನೇನು ಟೀಚರ್ ರಿಕ್ರೂಟ್ಮೆಂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಆ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ HSTR, GPSTR ಮತ್ತು TET, PSTR ಇವೆಲ್ಲ ಟೀಚರ್ ರಿಲೇಟೆಡ್ ಆದಂತಹ ಕೋರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಈ ಕೋರ್ಸನ್ನು ನೀವು ಪಡ್ಕೋಬಹುದು. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಪೊಲೀಸ್ ಕಾನ್ಸ್ಟೇಬಲ್ 2026ಕ್ಕೆ ಸಂಬಂಧಪಟ್ಟಂತೆ ಇದು 3ನೇ ವಿಡಿಯೋ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ಕರ್ನಾಟಕದ ಕಾಶ್ಮೀರ ಎಂದು ಜಿಲ್ಲೆಯನ್ನು ಕರೆಯುತ್ತಾರೆ ಅಥವಾ ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ ಅಂತ ಇದೆ. ಹಾಗಾದರೆ ಕರ್ನಾಟಕದ ಕಾಶ್ಮೀರ ಅಂಥೇಳಿ ಕರೆಯುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಇದೆ, ಚಿಕ್ಕಮಗಳೂರು ಇದೆ, ಕೊಡಗು ಇದೆ ಮತ್ತು ಶಿವಮೊಗ್ಗ ಜಿಲ್ಲೆ ಇದೆ. ಈ 4 ಜಿಲ್ಲೆಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಬರಿತಾ ಇರೋದ್ರಿಂದ ಆದಷ್ಟು ಕರ್ನಾಟಕ ಜಿಯೋಗ್ರಫಿ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೊಡುವಂತಹ ಸಾಧ್ಯತೆಗಳು ಇರ್ತವೆ. ಈ ಒಂದು ಪ್ರಶ್ನೆಯೂ ಕೂಡ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಬೇಸಿಕ್ ನಾಲೆಡ್ಜ್ ಕ್ವಶನ್ ಆಗಿರುತ್ತೆ. ನೋಡಿ, ಕರ್ನಾಟಕದ ಕಾಶ್ಮೀರ ಅಂಥೇಳಿ ಕರೆಯುವಂಥದ್ದು ಯಾವ ಜಿಲ್ಲೆಯನ್ನು ಕರೀತಾರಪ್ಪ ಅಂದರೆ ಕೊಡಗು ಜಿಲ್ಲೆಗೆ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ಹಾಗೆ ಕರ್ನಾಟಕದ ಕಾಶ್ಮೀರ ಅಂಥೇಳಿ ಕೊಡಗು ಜಿಲ್ಲೆಯನ್ನು ಕರೆದ್ರೆ ಕೊಡಗು ಜಿಲ್ಲೆಗೆ ಮತ್ತೊಂದು ಟೈಟಲನ್ನು ಕೊಡ್ತಾರೆ, ಕಿತ್ತಳೆ ನಾಡು ಅಂತಲೂ ಕೂಡ ಕರೀತಾರೆ. ಯಾವ ನಾಡು ಅಂತ ಕರಿತೀವಿ? ಕಿತ್ತಳೆ ನಾಡು ಅಂತಲೂ ಕೂಡ ಕರಿತೀವಿ, ಲ್ಯಾಂಡ್ ಆಫ್ ಆರೆಂಜ್ ಅಂತಾನೆ. ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಯಾವ ಟೈಟಲ್ ಕೊಡ್ತಾರಪ್ಪ ಅಂದರೆ ಜಲಪಾತಗಳ ನಾಡು ಅಂತಲೂ ಕೂಡ ಕರೀತಾರೆ. ಜಲಪಾತಗಳ ನಾಡು, ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್ ಅಂತಾನೆ ಕರೆಯುವಂತಹ ಡಿಸ್ಟಿಕ್ ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಓಕೆ, ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಇದೆಯಲ್ಲ, ಅದು ಕೂಡ ತುಂಬ ಫೇಮಸ್ ಆಗಿರುವಂತಹ ಒಂದು ಡಿಸ್ಟಿಕ್ಕು. ಆ ಚಿಕ್ಕಮಗಳೂರು ಜಿಲ್ಲೆಗೆ 2 ಟೈಟಲನ್ನು ಕೊಡ್ತಾರೆ. ಏನಂತ ಕೊಡ್ತೀವಿ? ಕಾಫಿ ಜನ್ಮಸ್ಥಳ ಅಂತಲೂ ಕೂಡ ಕರಿತೀವಿ, ಲ್ಯಾಂಡ್ ಆಫ್ ಕಾಫಿ ಅಥವಾ ಕಾಫಿ ಜನ್ಮವಾಗಿದ್ದಂತಹ ಒಂದು ಸ್ಥಳ ಯಾವುದಪ್ಪ ಅಂದರೆ ಚಿಕ್ಕಮಗಳೂರು. ಅಷ್ಟೇ ಅಲ್ಲದೆ ಈ ಚಿಕ್ಕಮಗಳೂರು ಜಿಲ್ಲೆಯನ್ನು ಮತ್ತೊಂದು ಟೈಟಲನ್ನು ಕೊಡ್ತೀವಿ, ಬೆಟ್ಟಗಳ ನಾಡು ಅಂತಲೂ ಕೂಡ ಕರೀತಾರೆ. ಬೆಟ್ಟಗಳ ನಾಡು ಅಂತಲೂ ಕರೆಯುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಕರೆಯುವಂಥದ್ದು. ಕಾಫಿ ನಾಡು ಅಂತ ಕರಿತೀವಿ ಅಥವಾ ಬೆಟ್ಟಗಳ ನಾಡು ಅಂತೇಳಿ ಯಾವ ಜಿಲ್ಲೆಯನ್ನು ಕರಿತೀವಿ ಅಂತ ಕೇಳಿದರೆ ಅದು ಚಿಕ್ಕಮಗಳೂರು ಜಿಲ್ಲೆಯನ್ನು. ಹಾಗೆ ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ, ಇದನ್ನು ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಯೋದು, ಗೇಟ್ ವೇ ಆಫ್ ಮಲೆನಾಡು ಅಂತ. ಅಂದರೆ ನಾವು ಮಲೆನಾಡು ಪ್ರದೇಶಕ್ಕೆ ಹೋಗಬೇಕಂದ್ರೆ ಎಲ್ಲಿಂದ ಎಂಟ್ರಿ ತೊಗೊಳ್ತೀವಪ್ಪ ಅಂದರೆ ಶಿವಮೊಗ್ಗದಿಂದನೇ ಎಂಟ್ರಿ ಇರೋವಂಥದ್ದು. ಹಾಗಾಗಿ ಈ ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತಲೂ ಕೂಡ ಕರಿತೀವಿ. ಅದೇ ರೀತಿ ಬಡವರ ಊಟಿ ಅಂತ ಒಂದು ಪ್ಲೇಸನ್ನು ಕರಿತೀವಿ ಕರ್ನಾಟಕದಲ್ಲಿ. ಬಡವರ ಊಟಿ ಅಂತ ಕರೆಯುವಂತಹ ಸ್ಥಳ ಯಾವುದಪ್ಪ ಅಂದರೆ ನೋಡಿ, ಹಾಸನ ಜಿಲ್ಲೆಯ ಸಕಲೇಶ್ವರವನ್ನು ಬಡವರ ಊಟಿ ಅಂತಲೇ ಕರೆಯುವಂಥದ್ದು. ಅದೇ ರೀತಿ ಮಧ್ಯ ಕರ್ನಾಟಕದ ಸಹ್ಯಾದ್ರಿ ಅಂತ ನೋಡಿ ಒಂದು ಪ್ಲೇಸ್ ಇದೆ, ಮಧ್ಯ ಕರ್ನಾಟಕದ ಊಟಿ ಅಂಥೇಳಿ ಯಾವ ಸ್ಥಳವನ್ನು ಕರಿತೀವಿ ಅಂಥೇಳಿ
ಹೇಳಿದರೆ ನೋಡಿ, ಮಧ್ಯ ಕರ್ನಾಟಕದ ಊಟಿ ಅಂತ ಕರೆಯುವಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಜೋಗಿಮಟ್ಟಿ ಇದೆಯಲ್ಲ, ಆ ಜೋಗಿಮಟ್ಟಿಯನ್ನು ಮಧ್ಯ ಕರ್ನಾಟಕದ ಊಟಿ ಅಂತಲೇ ಕರಿತೀವಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂಥೇಳಿ, ಇದು ನಿಮಗೆ ನಾನು ಕೊಡುವಂತಹ ಒಂದು ಪ್ರಶ್ನೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂಥೇಳಿ ಯಾವ ಬೆಟ್ಟವನ್ನು ಕರಿತೀವಿ ಅಥವಾ ಯಾವ ಸ್ಥಳವನ್ನು ಕರಿತೀವಿ ಅಂತ ಒಂದು ಕಾಮೆಂಟಲ್ಲಿ ಆನ್ಸರನ್ನು ಮಾಡಿ ನೋಡೋಣ. ಈ ಒಂದು ಪ್ರಶ್ನೆ ಏನಂತ ಅರ್ಥ ಆಗಿದೆಯಾ? ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂಥೇಳಿ ಕರೆಯುವಂತಹ ಬೆಟ್ಟ ಯಾವುದು ಅಂಥೇಳಿ. ನೋಡಿ, ಈ ರೀತಿ ಹಲವಾರು ಜಿಲ್ಲೆಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ, ಅದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಮೂರನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಅಮೆಜಾನ್ ನದಿ ಮುಖಜ ಭೂಮಿ ಕಂಡುಬರುವ ರಾಷ್ಟ್ರ. ನೋಡಿ, ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಯಾವುದಪ್ಪ ಅಂದರೆ ಅಮೆಜಾನ್ ನದಿ ಆಗಿರುತ್ತೆ. ಇಡೀ ವರ್ಲ್ಡಲ್ಲೇ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಸೊ ಈ ಅಮೆಜಾನ್ ನದಿ ಅನ್ನುವಂಥದ್ದು ಯಾವ ರಾಷ್ಟ್ರದಲ್ಲಿ ವಿಸ್ತಾರವಾಗಿ ಹರಿಯುತ್ತೆ ಅಥವಾ ಆ ರಾಷ್ಟ್ರದಲ್ಲಿ ಅದು ಎಂಡ್ ಆಗತ್ತೆ, ಸಾಗರ ಸಮುದ್ರವನ್ನು ಸೇರುತ್ತೆ, ಆ ಪ್ರದೇಶವನ್ನು ನದಿ ಮುಖಜ ಭೂಮಿ ಅಂತ ಕರೆಯೋದು. ಹಾಗಾದರೆ ಅಮೆಜಾನ್ ನದಿ ಯಾವ ರಾಷ್ಟ್ರದಲ್ಲಿ ಎಂಡ್ ಆಗತ್ತೆ ಅಥವಾ ಯಾವ ರಾಷ್ಟ್ರದಲ್ಲಿ ಅತಿ ವಿಸ್ತಾರವಾಗಿ ಹರಿಯುತ್ತೆ ಅಂತ ಕೇಳಿದರೆ, ನೋಡಿ, ಅದು ಬ್ರೆಜಿಲ್ ರಾಷ್ಟ್ರದಲ್ಲಿ ಅತಿ ವಿಸ್ತಾರವಾಗಿ ಹರಿಯುವಂಥದ್ದು. ಯಾವ ರಾಷ್ಟ್ರದಲ್ಲಿ? ಬ್ರೆಜಿಲ್. ಅಷ್ಟೇ ಅಲ್ಲದೆ ಅಮೆಜಾನ್ ನದಿ ಇದೆಯಲ್ಲ, ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಅಂತಲೇ ಕರಿತೀವಿ ಅಮೆಜಾನ್ ನದಿಗೆ. ಆ ಅಮೆಜಾನ್ ನದಿ ಭಾಗದಲ್ಲಿ ಯಾವಾಗಲೂ ಕೂಡ ಈ ಪರಿಸರನ ಮಳೆ ಬೀಳ್ತಾ ಇರುತ್ತೆ, ಕನ್ವೆನ್ಷನಲ್ ರೈನ್ಫಾಲ್ ಅಂತ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಆ ಭಾಗದಲ್ಲಿ, ಸಂಜೆ ವೇಳೆಗೆ ಗುಡುಗು ಮಿಂಚು ಸಿಡಿಲು ಸಹಿತ ಮಳೆ ಆಗ್ತಾ ಇರುತ್ತೆ. ಆ ಭಾಗದಲ್ಲಿ ಏನು ಅಮೆಜಾನ್ ನದಿ ಭಾಗ ಇದೆಯಲ್ಲ, ಅಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಕಂಡು ಬರುತ್ತೆ, ಅಥವಾ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತಾವೆ. ಆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಈ ಅಮೆಜಾನ್ ನದಿಯ ಭಾಗದಲ್ಲಿರುವಂತಹ ಫಾರೆಸ್ಟನ್ನು ಮತ್ತೊಂದು ಹೆಸರಿಂದ ಕರೀತಾರೆ, ಸೆಲ್ವಾಸ್ ಫಾರೆಸ್ಟ್ ಅಂತಲೂ ಕೂಡ ಕರೀತಾರೆ. ನೋಡಿ, ಹಾಗಾದರೆ ಅಮೆಜಾನ್ ನದಿ ಹೋಗಿ ಲಾಸ್ಟ್ ಎಲ್ಲಿ ಸೇರುತ್ತಪ್ಪ ಅಂದರೆ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುವಂತಹ ಒಂದು ಪ್ರಮುಖ ನದಿಯಾಗಿರುತ್ತೆ. ಹಾಗಾಗಿ ಈ ಒಂದು ನದಿ ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದೆ ಅಂದರೆ ಬ್ರೆಜಿಲ್ ರಾಷ್ಟ್ರಕ್ಕೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟು ಬಾಂಗ್ಲಾದೇಶಕ್ಕೆ ಹೋಗೋಣ. ಬಾಂಗ್ಲಾದೇಶದ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಬಾಂಗ್ಲಾದೇಶದಲ್ಲಿ ಭಾರತದ ಭಾಗದಲ್ಲಿ ಹರಿಯುವಂತಹ ಎರಡು ಅತಿ ದೊಡ್ಡ ನದಿಗಳು ಆ ಬಾಂಗ್ಲಾದೇಶದಲ್ಲಿ ಹರಿದು ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರ್ತಾವೆ. ಎಲ್ಲಿ ಸೇರ್ತಾವೆ ಅಂದರೆ ಬಂಗಾಳ ಕೊಲ್ಲಿಗೆ ಸೇರ್ತಾವೆ. ಆ ಎರಡು ನದಿಗಳು ಯಾವುದಪ್ಪ ಅಂದರೆ ನೋಡಿ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಕಂಡುಬರ್ತಾವೆ. ಈ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿದಾವಲ್ಲ, ಆ ನದಿ ಮುಖಜ ಭೂಮಿಯನ್ನು ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಡೆಲ್ಟಾ ಅಂತ ಕರೆಯೋದು. ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಅನ್ನುವಂಥದ್ದು ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂತ ಕೇಳಿದರೆ ಅದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯಿಂದ ಆಗಿರೋದು. ಸೊ ಭಾರತದ ರಾಜ್ಯವಾದಂತಹ ಪಶ್ಚಿಮ ಬಂಗಾಳಕ್ಕೆ ಟಚ್ ಇದೆ. ಅದೇ ಬಾಂಗ್ಲಾದೇಶದಲ್ಲೂ ಕೂಡ ಇದರ ವಿಸ್ತಾರವಾದಂತಹ ಪ್ರದೇಶವನ್ನು ನೋಡ್ಬೋದು. ಹಾಗಾಗಿ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಡೆಲ್ಟಾ ಯಾವುದು ಅಂತ ಕೇಳಿದರೆ ಗಂಗಾ ಬ್ರಹ್ಮಪುತ್ರ ರಿವರ್ ಡೆಲ್ಟಾ. ನೋಡಿ, ಈ ಒಂದು ನದಿ ಮುಖಜ ಭೂಮಿಯ ಭಾಗದಲ್ಲಿ ಒಂದು ಫಾರೆಸ್ಟ್ ತುಂಬಾ ಡೆವಲಪ್ ಆಗಿರುವಂಥದ್ದು. ಆ ಫಾರೆಸ್ಟ್ ಯಾವುದಪ್ಪ ಅಂದರೆ ಮ್ಯಾಂಗ್ರೋವ್ ಕಾಡುಗಳು ಅಂತ ಕರಿತೀವಿ. ಆ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆಯಲ್ಲ, ಅಲ್ಲಿ ಒಂದು ಮರ ಬೆಳೆಯುತ್ತೆ. ಆ ಮರದ ಹೆಸರೇನಪ್ಪ ಅಂದರೆ ಸುಂದರಿ ಅಂತ ಮರ. ಹಾಗಾಗಿ ಆ ಒಂದು ಫಾರೆಸ್ಟನ್ನು ಏನಂತ ಕರೀತಾರಪ್ಪ ಅಂದರೆ ಸುಂದರ್ಬನ್ ಫಾರೆಸ್ಟ್ ಅಂತಲೇ ಕರೆಯೋದು. ನೋಡಿ, ಇದು ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಅಮೆಜಾನ್. ಹಾಗಾದರೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಏನಿದೆಯಲ್ಲ, ಅದು ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿಯಾಗಿರುತ್ತೆ. ಅಲ್ಲಿರುವಂತಹ ಫಾರೆಸ್ಟನ್ನು ಸುಂದರ್ಬನ್ ಫಾರೆಸ್ಟ್ ಅಂತ ಕರಿತೀವಿ. ಆ ಫಾರೆಸ್ಟ್ ಯಾವ ಕೆಟಗರಿಗೆ ಸೇರುತ್ತಪ್ಪ ಅಂದರೆ ಅದು ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರುತ್ತೆ. ನೆಕ್ಸ್ಟು ಈಜಿಪ್ಟಿಗೆ ಹೋಗೋದಾದರೆ, ಈಜಿಪ್ಟಲ್ಲಿ ಹರಿಯುವಂತಹ ಪ್ರಮುಖ ನದಿ ಯಾವುದಪ್ಪ ಅಂದರೆ ನೈಲ್ ನದಿ ಹರಿಯುತ್ತೆ. ಆ ನೈಲ್ ನದಿ ಈಜಿಪ್ಟ್ನ ವರಪ್ರಸಾದ ಅಂತಲೂ ಕೂಡ ಕರೆಯುವಂಥದ್ದು. ಆ ಥಾರ್ ಸಹರಾ ಮರುಭೂಮಿಯ ಭಾಗದಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ ನೈಲ್ ನದಿ. ನೋಡಿ, ಈ ನೈಲ್ ನದಿಗೆ ಸಂಬಂಧಪಟ್ಟಂತೆ ನೈಲ್ ನದಿ ಹೋಗಿ ಎಲ್ಲಿ ಸೇರುತ್ತಪ್ಪ ಅಂತ ಕೇಳಿದರೆ ಮೆಡಿಟರೇನಿಯನ್ ಸಮುದ್ರವನ್ನು ಸೇರೋದನ್ನು ನೋಡ್ಬೋದು. ಈ ನೈಲ್ ನದಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ನದಿ, ಲಾಂಗೆಸ್ಟ್ ರಿವರ್ ಇನ್ ವರ್ಲ್ಡ್ ಅಂತ ಕೇಳಿದ್ರೆ ಅದಕ್ಕೆ ಯಾವ ಆನ್ಸರ್ ಮಾಡ್ತೀವಿ ನಾವು? ನೈಲ್ ನದಿ. ನೋಡಿ, ಪ್ರಪಂಚದ ದೊಡ್ಡ ನದಿ ಅಮೆಜಾನ್, ಬ್ರೆಜಿಲ್ ರಾಷ್ಟ್ರ. ಹಾಗಾದರೆ ಪ್ರಪಂಚದ ಅತಿ ಉದ್ದ ನದಿ ಯಾವುದಪ್ಪ ಅಂದರೆ ನೈಲ್ ನದಿ, ಈಜಿಪ್ಟ್ನಲ್ಲಿ ಎಂಡ್ ಆಗುವಂತಹ ಒಂದು ರಿವರ್ ಆಗಿರುತ್ತೆ. ಅದಾದ ನಂತರ ರಷ್ಯಾಕ್ಕೆ ಹೋಗೋಣ. ರಷ್ಯಾದಲ್ಲಿ ಒಂದು ಪ್ರಮುಖವಾದಂತಹ ಒಂದು ನದಿ ಹರಿಯುತ್ತೆ. ಆ ನದಿ ಹೆಸರು ಯಾವುದಪ್ಪ ಅಂದರೆ ವೋಲ್ಗಾ ಅಂಥೇಳಿ. ರಿವರ್ ಯಾವುದು? ವೋಲ್ಗಾ ಅಂಥೇಳಿ ಒಂದು ನದಿ ಇರುತ್ತೆ. ಈ ವೋಲ್ಗಾ ರಿವರ್ ಇದೆಯಲ್ಲ, ಇದ್ರ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ ಇದು ಯುರೋಪ್ ಖಂಡದ ಅತಿ ದೊಡ್ಡ ನದಿ. ಇದು
ಲಾರ್ಜೆಸ್ಟ್ ರಿವರ್ ಇನ್ ಯುರೋಪ್ ಕಾಂಟಿನೆಂಟ್ ಅಂತ ಕೇಳಿದರೆ ಆ ರಿವರ್ ಹೆಸರೇ ವೋಲ್ಗಾ ನದಿ ಆಗಿರುತ್ತೆ. ಹಾಗಾದರೆ ವೋಲ್ಗಾ ನದಿ ಎಲ್ಲಿ ಹೋಗಿ ಸೇರುತ್ತಪ್ಪ ಅಂದರೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹೋಗಿ ಸೇರುವಂತಹ ನದಿ. ಸಂಪೂರ್ಣವಾಗಿ ಇದು ರಷ್ಯಾ ರಾಷ್ಟ್ರದಲ್ಲೇ ಹರಿಯುವಂತಹ ನದಿಯಾಗಿರುತ್ತೆ. ಉಗಮನೂ ರಷ್ಯಾ ಆಗಿರುತ್ತೆ, ಎಂಡು ಕೂಡ ರಷ್ಯಾವಾಗಿರುತ್ತೆ. ಹಾಗಾಗಿ ಈ ವೋಲ್ಗಾ ನದಿ ಅನ್ನುವಂಥದ್ದು ರಷ್ಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ರಿವರ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಈ 4 ನದಿಗಳು ಕೂಡ ತುಂಬ ಫೇಮಸ್ಸು, ಗೊತ್ತಾಯ್ತಲ್ಲ. ಬ್ರೆಜಿಲ್ ಅಂತ ಕೇಳಿದರೆ ಅಮೆಜಾನ್ ಪ್ರಪಂಚದ ದೊಡ್ಡ ನದಿ. ಬಾಂಗ್ಲಾದೇಶ್ ಅಂತ ಕೇಳಿದ್ರೆ ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡಿರೋದು ಗಂಗಾ ಬ್ರಹ್ಮಪುತ್ರ ರಿವರ್ ಡೆಲ್ಟಾ. ಹಾಗೆ ಈಜಿಪ್ಟ್ ಅಂತ ಬಂದಾಗ ನೈಲ್ ನದಿ ಹರಿಯುತ್ತೆ. ನೈಲ್ ನದಿ ಏನಪ್ಪ ಅಂದರೆ ಪ್ರಪಂಚದ ಅತಿ ಉದ್ದ ನದಿ ಆಗಿರುತ್ತೆ. ಹಾಗೆ ರಷ್ಯಾಕ್ಕೆ ಬಂದಾಗ ವೋಲ್ಗಾ ನದಿ ಹರಿಯುತ್ತೆ. ಇದು ಯುರೋಪ್ ಖಂಡದಲ್ಲೇ ಅತಿ ದೊಡ್ಡ ಅಥವಾ ಅತಿ ಉದ್ದ ನದಿ ಆಗಿರುತ್ತೆ. ಇವು 4 ಕಾನ್ಸೆಪ್ಟನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. 2ನೇ ಪ್ರಶ್ನೆಗೆ 1ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವುದರೊಂದಿಗೆ ಸುಂದರ್ಲಾಲ್ ಬಹುಗುಣ ಅವರು ಗುರುತಿಸಿಕೊಂಡಿದ್ದಾರೆ? ನೋಡಿ, ಸುಂದರ್ಲಾಲ್ ಬಹುಗುಣ ಯಾವುದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತ ಕೇಳಿದರೆ ಭೂದಾನ ಚಳುವಳಿ ಅಂತ ಇದೆ, ಗೋಕಾಕ್ ಚಳುವಳಿ ಅಂತ ಇದೆ, ಚಿಪ್ಕೋ ಚಳುವಳಿ ಅಂತ ಇದೆ, ಸಂಪೂರ್ಣ ಕ್ರಾಂತಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚಿಪ್ಕೋ ಮೂವ್ಮೆಂಟ್ ಅಂಥೇಳಿ. ಈ ಚಿಪ್ಕೋ ಚಳುವಳಿ ಅಂದರೆ ಏನು, ಯಾರು ಅದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಸುಂದರ್ಲಾಲ್ ಬಹುಗುಣ ಅವರು ಸಂಬಂಧಪಟ್ಟಂತಹ ವ್ಯಕ್ತಿ. ಏನು ನೋಡಿ, ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತ ಕೇಳಿದರೆ ಉತ್ತರಾಖಂಡ್ ರಾಜ್ಯದಲ್ಲಿ. ಯಾವ ಭಾಗದಲ್ಲಿ? ಉತ್ತರಾಖಂಡ್ ರಾಜ್ಯದಲ್ಲಿ ಪ್ರಾರಂಭವಾಗಿದ್ದು. ಆ ಉತ್ತರಾಖಂಡ್ ರಾಜ್ಯದ ಭಾಗದಲ್ಲಿ ದಟ್ಟವಾದಂತಹ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಒಂದು ಏರಿಯಾವಾಗಿರುತ್ತೆ. ಆ ಅರಣ್ಯ ಪ್ರದೇಶವನ್ನು ಕಡಿಯೋದನ್ನು ಅಪೋಸ್ ಮಾಡೋದಕ್ಕೋಸ್ಕರನೇ, ಪರಿಸರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ಈ ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳುವಳಿಯನ್ನು 1973ರಲ್ಲಿ ಪ್ರಾರಂಭ ಮಾಡ್ತಾರೆ. ಓಕೆನಾ? ಹಾಗಾದರೆ ಈ ಚಿಪ್ಕೋ ಚಳುವಳಿ ಇವರು ಬೇಸಿಕ್ಕಾಗಿ ಇವರೊಬ್ಬರೇ ಸ್ಟಾರ್ಟ್ ಮಾಡಿದ್ರು, ನಂತರದಲ್ಲಿ ಅದು ಎಲ್ಲರಿಗೂ ಕೂಡ ಹರಡುತ್ತೆ. ಆ ನಂತರ ಈ ಚಳುವಳಿಗೆ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಅರಣ್ಯ ನಾಶ ಅನ್ನುವಂಥದ್ದು ಮಾಡಬಾರ್ದು, ಮರ ಗಿಡಗಳನ್ನು ಕಡಿಬಾರ್ದು ಅನ್ನುವಂಥದ್ದು ಚಿಪ್ಕೋ ಚಳುವಳಿಯ ಉದ್ದೇಶವಾಗಿರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ತುಂಬ ಫೇಮಸ್ ಆಗಿರುವಂಥ ಒಂದು ಡ್ಯಾಮ್ ಗೊತ್ತಿರ್ಬೋದು. ಆ ಡ್ಯಾಮ್ ಯಾವುದಪ್ಪ ಅಂದರೆ ತೆಹರಿ ಡ್ಯಾಮ್ ಅಂತ ಕೇಳಿದಿರಿ ನೀವು. ಈ ತೆಹರಿ ಡ್ಯಾಮ್ ಇದೆಯಲ್ಲ, ಭಾಗೀರಥಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ. ನೋಡಿ, ಭಾಗೀರಥಿ ನದಿಗೆ ಕಟ್ಟಿರುವಂತಹ ಈ ತೆಹರಿ ಡ್ಯಾಮ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರೋದು, ತೆಹರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೋಡಿ, ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ಈ ಒಂದು ಜಲಾಶಯ, ಆ ಜಲಾಶಯ ನಿರ್ಮಾಣವಾಗ್ತಾ ಇರುವಂಥ ಸ್ಥಳ ಇದೆಯಲ್ಲ, ಅಲ್ಲೂ ಕೂಡ ಪರಿಸರ ಅನ್ನುವಂಥದ್ದು ನಾಶವಾಗತ್ತೆ ಅಂಥೇಳಿ ತೆಹರಿ ಜಲಾಶಯವನ್ನು ಕಟ್ಟಬಾರ್ದು ಅಂಥೇಳಿ ಚಳುವಳಿ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಇವರೇ ಸುಂದರ್ಲಾಲ್ ಬಹುಗುಣ ಅವರು. ಕ್ಲಿಯರಾ? ಹಾಗಾದರೆ ತೆಹರಿ ಜಲಾಶಯ ಭಾಗೀರಥಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾದರೆ ಈ ಜಲಾಶಯದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಭಾರತದ ಅತಿ ಎತ್ತರವಾದಂತಹ ಜಲಾಶಯವಾಗಿರುತ್ತೆ. ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಕೇಳಿದರೆ ಆ ಡ್ಯಾಮೇ ಆ ತೆಹರಿ ಜಲಾಶಯವಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ನೋಡಿ, ಸುಂದರ್ಲಾಲ್ ಬಹುಗುಣ ಅಂತ ಕೇಳಿದರೆ ಯಾವ ಮೂವ್ಮೆಂಟ್ ಗೊತ್ತಿರಬೇಕು ನಿಮಗೆ? ಚಿಪ್ಕೋ ಚಳುವಳಿ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ರೈಟ್. ನೆಕ್ಸ್ಟು 4ನೇ ಪ್ರಶ್ನೆಗೆ ಹೋಗೋಣ. ಮೊದಲ ಜೋಡಿಯ ಹೋಲಿಕೆಯನ್ನು ಉಪಯೋಗಿಸಿ ಬಿಟ್ಟು ಹೋದ ಸ್ಥಳವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ಮೊದಲ ಜೋಡಿಯನ್ನು ಗುರುತಿಸಬೇಕು. ರಾಯ್ಪುರ್ ಎನ್ನುವಂಥದ್ದು ಯಾವುದರ ಕ್ಯಾಪಿಟಲ್ ಸಿಟಿಯಪ್ಪ ಅಂದರೆ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್. ಅಂದರೆ ಪ್ರಶ್ನೆ ಏನು ಹೇಳಕ್ಕೆ ಹೊಂಟಿದೆಯಪ್ಪ ಅಂದರೆ ಭಾರತದಲ್ಲಿರುವಂತಹ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ? 28 ಸ್ಟೇಟ್ ಇದ್ದಾವೆ, ಪ್ಲಸ್ 8 ಯೂನಿಯನ್ ಟೆರಿಟರಿಗಳಿದ್ದಾವೆ. ಅಷ್ಟರ ಬಗ್ಗೆನೂ ಕೂಡ ತಿಳ್ಕೊಳ್ಳಿ, ಅಥವಾ ಅದರ ಕ್ಯಾಪಿಟಲ್ ಸಿಟಿಯನ್ನು ತಿಳ್ಕೊಬೇಕಾಗತ್ತೆ. ಓಕೆನಾ? ಹಾಗಾದರೆ ಛತ್ತೀಸ್ಗಢ ರಾಯ್ಪುರಕ್ಕೆ ಸಂಬಂಧಪಟ್ಟರೆ ಉತ್ತರ ಪ್ರದೇಶ ಅನ್ನುವಂಥದ್ದು ಅಥವಾ ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅನ್ನೋದನ್ನು ಕ್ವಶನ್ ಮಾರ್ಕ್ ಹಾಕಿರುವಂಥದ್ದು. ಇಲ್ಲಿದೆ ನೈನಿತಾಲ್ ಅಂತ ಇದೆ, ರಾಂಚಿ ಅಂತ ಇದೆ, ಡೆಹ್ರಾಡೂನ್ ಇದೆ, ಲಕ್ನೋ ಇದೆ. ಹಾಗಾದರೆ ಉತ್ತರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದರೆ ಯಾವುದನ್ನು ಆನ್ಸರ್ ಮಾಡಬೇಕು ನಾವು? ಲಕ್ನೋ ಅನ್ನು ಆನ್ಸರ್ ಮಾಡ್ತೀವಿ. ಕ್ಲಿಯರಾ? ಹಾಗಾದರೆ 4ನೇ ಪ್ರಶ್ನೆಗೆ 4ನೇದು ಸರಿಯಾದಂಥ ಉತ್ತರವಾಗಿರುತ್ತೆ. ಡೆಹ್ರಾಡೂನ್ ಎನ್ನುವಂಥದ್ದು ಯಾವುದರ ಕ್ಯಾಪಿಟಲ್ ಸಿಟಿ ಅಂತ ಕೇಳಿದರೆ ಇದು ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಆಗಿರುತ್ತೆ. ಯಾವುದು? ಡೆಹ್ರಾಡೂನ್ ಅನ್ನುವಂಥದ್ದು. ಹಾಗಾದರೆ ರಾಂಚಿ ಅನ್ನುವಂಥದ್ದು ಯಾವುದರ ಕ್ಯಾಪಿಟಲ್ ಸಿಟಿ ಅಂತ ಕೇಳಿದರೆ ಇದು ಜಾರ್ಖಂಡ್ ರಾಜ್ಯದ ರಾಜಧಾನಿ ಆಗಿರುತ್ತೆ. ನೋಡಿ, ಈ ರೀತಿ ಕ್ಯಾಪಿಟಲ್ ಸಿಟಿಯನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಸೊ ಒಂದು ಮ್ಯಾಪಲ್ಲೂ ಕೂಡ ಕೆಲವೊಂದು ರಾಜ್ಯದ ರಾಜಧಾನಿಗಳನ್ನು ಹಾಗೆ ನಾವು ಗ್ಲಾನ್ಸ್ ಮಾಡ್ಕೊಳ್ತಾ ಹೋದರೆ, ಈಗ ಲಡಾಖ್ ಯೂನಿಯನ್ ಟೆರಿಟರಿ ಅಂತ ಕೇಳ್ತಾರೆ, ಲೇಹ್ ಅದರ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ.
ಜಮ್ಮು ಕಾಶ್ಮೀರ ಅಂತ ಬಂದಾಗ ಶ್ರೀನಗರ ಯಾವಾಗಿರುತ್ತಪ್ಪ ಅಂದರೆ ಬೇಸಿಗೆಯಲ್ಲಿದ್ದರೆ, ಚಳಿಗಾಲದ ಅವಧಿಯಲ್ಲಿ ಜಮ್ಮು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಅದೇ ಹಿಮಾಚಲ್ ಪ್ರದೇಶಕ್ಕೆ ಬಂದಾಗ ಸಿಮ್ಲಾ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ನೆಕ್ಸ್ಟು ಈ ಭಾಗಕ್ಕೆ ಉತ್ತರಾಖಂಡ್ ಅಂತ ಬಂದರೆ ಡೆಹ್ರಾಡೂನ್ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ರಾಜಸ್ಥಾನ್ ಅಂತ ಬಂದರೆ ಜೈಪುರ್ ಇರುತ್ತೆ. ನೋಡಿ, ಉತ್ತರ ಪ್ರದೇಶ ಅಂತ ಬಂದರೆ ಲಕ್ನೋ ಕ್ಯಾಪಿಟಲ್ ಸಿಟಿ, ಮಧ್ಯಪ್ರದೇಶ ಇದ್ರೆ ಭೂಪಾಲ್ ಇದೆ, ಗುಜರಾತ್ ಇದ್ರೆ ಗಾಂಧಿನಗರ್ ಅಂತ ಕಂಡುಬರುತ್ತೆ, ಮಹಾರಾಷ್ಟ್ರ ಅಂದರೆ ಮುಂಬೈ ಕಂಡುಬರುತ್ತೆ, ಗೋವಾ ಅಂದರೆ ಪಣಜಿ ಇದೆ, ಕರ್ನಾಟಕ ಬೆಂಗಳೂರು ಇದೆ. ನೆಕ್ಸ್ಟು ಕೇರಳ ರಾಜ್ಯಕ್ಕೆ ಹೋಗ್ತೀವಿ. ಕೇರಳ ರಾಜ್ಯದಲ್ಲಿ ತಿರುವನಂತಪುರಂ ಇದೆ. ಹಾಗೆ ತಮಿಳುನಾಡಿನಲ್ಲಿ ಚೆನ್ನೈ ಅನ್ನುವಂಥದ್ದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಇದೆ. ತೆಲಂಗಾಣದಲ್ಲಿ ಹೈದರಾಬಾದ್ ಇದೆ. ಓಕೆ, ರಾಯ್ಪುರ್ ಅನ್ನುವಂಥದ್ದು ಯಾವುದಿದೆ ನೋಡಿ, ಛತ್ತೀಸ್ಗಢದಲ್ಲಿ ರಾಯ್ಪುರ್ ಇದೆ. ಒಡಿಸ್ಸಾ ಭುವನೇಶ್ವರ್ ಇದೆ. ಹಾಗೆ ನೀವು ಎಲ್ಲ ರಾಜ್ಯಗಳ ಒಂದು ರಾಜಧಾನಿಯನ್ನು ಒಂದ್ಸಲ ಲೀಸ್ಟ್ ಮಾಡಿಕೊಂಡು ಪಟ್ಟಿ ಮಾಡಿಕೊಂಡು ಓದ್ಬಿಟ್ರೆ ಮುಗಿಯುತ್ತಲ್ಲ. ಇಂಥ ಪ್ರಶ್ನೆಗಳು ಬಂದರೆ ತಪ್ಪು ಹಾಕಿ ಅಂತೂ ಬರಲಿಲ್ಲ. ಲೀಸ್ಟ್ ಮಾಡ್ಕೊಳ್ಳಿ. ಒಂದು ಕಡೆ ರಾಜ್ಯ ಅಂತ ತಗೊಳ್ಳಿ, ಇನ್ನೊಂದು ಕಡೆ ಅದರ ಕ್ಯಾಪಿಟಲ್ ಸಿಟಿಯನ್ನು ಬರ್ಕೋಬಿಡಿ. ಅದೇನು ತುಂಬ ಹೊತ್ತು ಟೈಮ್ ಹಿಡಿಯೋದಲ್ಲ, ಒಂದು 10 ನಿಮಿಷ ಕೂತ್ಕೊಂಡ್ರೆ ಬರ್ಕೊಳ್ತೀರಿ. ಇನ್ನೊಂದು ಕಡೆ ಯೂನಿಯನ್ ಟೆರಿಟರಿ ತಗೊಳ್ಳಿ, ಅದರ ಕ್ಯಾಪಿಟಲ್ ಸಿಟಿಯನ್ನು ಲೀಸ್ಟ್ ಮಾಡ್ಕೊಳ್ಳಿ. ಅದನ್ನ ಲೀಸ್ಟ್ ಮಾಡಿಕೊಂಡ್ರೆ ಈ ರೀತಿ ಪ್ರಶ್ನೆ ಏನಾದ್ರು ಬಂತಂದರೆ ನಿಮಗೆ 1 ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗತ್ತೆ. ಓಕೆನಾ? ಅಂದರೆ ಅರ್ಥ ಏನಪ್ಪ ಅಂದರೆ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ರಾಜ್ಯದ ರಾಜಧಾನಿಗಳನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗುವಂಥದ್ದು. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೈಸೂರು ರಾಜ್ಯವು ಕರ್ನಾಟಕ ಎಂದು ಹೆಸರು ಪಡೆದದ್ದು ಯಾವಾಗ? ಇದು ಬೇಸಿಕ್ ಕರ್ನಾಟಕ ಜಿಯೋಗ್ರಫಿ ಮೇಲೆ ಸ್ಟಾರ್ಟಿಂಗಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಯೂನಿಟ್ ಫಸ್ಟಲ್ಲೇ ಈ ಕಾನ್ಸೆಪ್ಟನ್ನು ನೋಡ್ಕೊಳ್ತೀವಿ ನಾವು. ಹಾಗಾದರೆ ಮೈಸೂರು ರಾಜ್ಯವು ಕರ್ನಾಟಕ ಅಂತ ನಾಮಕರಣವಾಗಿದ್ದು ಯಾವಾಗ ಅಂತ ಹೇಳಬೇಕು ನಾವು. ಇಲ್ಲಿ ನವೆಂಬರ್ 1, 1952 ಅಂತ ಇದೆ. ನವೆಂಬರ್ 1, 1956 ಇದೆ. ಇಲ್ಲಿ ನವೆಂಬರ್ 1, 1956 ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡಿದಾಗ, ಮೈಸೂರು ರಾಜ್ಯ ಅನ್ನುವಂಥದ್ದು ಏನಾಗಿತ್ತಪ್ಪ ಅಂದರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೂ ಟಿಪ್ಪು ಸುಲ್ತಾನಿಗೂ ಯುದ್ಧ ನಡೀತು. ಆ ಯುದ್ಧದಲ್ಲಿ ಬ್ರಿಟಿಷರು ಜಯಗಳಿಸ್ತಾರೆ, ಟಿಪ್ಪು ಸುಲ್ತಾನ್ ಸೋಲ್ತಾರೆ, ಡೆತ್ ಆಗ್ತಾರೆ. ಆಗ ಇಡೀ ಮೈಸೂರು ರಾಜ್ಯವನ್ನು ಬ್ರಿಟಿಷರು ಹರಿದಣಿಸ್ತಾರೆ. ಮುಂಬೈ ಪ್ರಾಂತ್ಯ ಅಂತೇಳಿ, ಮದ್ರಾಸ್ ಅಂತೇಳಿ, ಮತ್ತು ಹೈದರಾಬಾದ್ ಪ್ರಾಂತ್ಯ ಒಡೆಯರಿಗೆ ಅಧಿಕಾರ ಕೊಡ್ತಾರೆ, ಕೊಡಗನ್ನು ಕಮಿಷನರಿಗೆ ಬಿಟ್ಕೊಡ್ತಾರೆ. ಈ ರೀತಿ 5 ಭಾಗಗಳನ್ನಾಗಿ ಹರಿದಣಿಸ್ತಾರೆ ಮೈಸೂರು ರಾಜ್ಯವನ್ನು. ಆ ಮೈಸೂರು ರಾಜ್ಯವನ್ನು ಯಾವಾಗ ಏಕೀಕರಣ ಮಾಡಿದ್ದು ಅಂತ ಕೇಳಿದರೆ ನವೆಂಬರ್ 1, 1956ರಲ್ಲಿ ಫಜಲ್ ಆಲಿ ಅಥವಾ ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿ ಆಧಾರದ ಮೇಲೆ ಈ ಹೊಸ ಮೈಸೂರು ರಾಜ್ಯ ನಿರ್ಮಾಣವಾಯಿತು. ಹಾಗಾಗಿ ಏಕೀಕೃತ ಮೈಸೂರು ರಾಜ್ಯ ರಚನೆಯಾಗಿದ್ದು ಯಾವಾಗ ಅಂತ ಕೇಳಿದರೆ ಆವಾಗ ನೀವು ಈ ಇಯರನ್ನು ಆನ್ಸರ್ ಮಾಡಬೇಕು. ನವೆಂಬರ್ 1, 1956ಅಲ್ಲಿ. ಆ ನವೆಂಬರ್ 1, 1986ಅಲ್ಲಿ ಮುಖ್ಯಮಂತ್ರಿ ಯಾರಿದ್ರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಹಾಗಾಗಿ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಎಸ್ ನಿಜಲಿಂಗಪ್ಪ ಅವರನ್ನು ಆನ್ಸರ್ ಮಾಡಬೇಕು. ಇದಾದ ನಂತರ ನೋಡಿ, ನವೆಂಬರ್ 1, 1973 ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ, 5ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ನವೆಂಬರ್ 1, 1973. ನೋಡಿ, ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ನಾಮಕರಣ ಮಾಡಲಾಗತ್ತೆ. ನೋಡಿ, ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ನಾಮಕರಣ ಮಾಡಿದಾಗ ಇದ್ದಂತಹ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಇದ್ದರು. ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ರು. ಕ್ಲಿಯರಾ? ಹಾಗಾಗಿ ಈ ಮುಖ್ಯಮಂತ್ರಿಯ ಬಗ್ಗೆನೂ ಕೂಡ ಗೊತ್ತಿರಬೇಕು. ಆಗ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ನಾಮಕರಣ ಮಾಡಲಾಗತ್ತೆ. ಹಾಗೆ ಆಗಿದ್ದಂತಹ ಗವರ್ನರ್ ಯಾರಿದ್ರು ಅಂತ ಕೇಳಿದರೆ ಮೋಹನ್ ಲಾಲ್ ಸುಕಾಡಿ ಅನ್ನೋರು ರಾಜ್ಯಪಾಲರಾಗಿದ್ದರು. ಯಾವಾಗ? 1973ಯಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದಾಗ ಮೋಹನ್ ಲಾಲ್ ಸುಕಾಡಿ ಅವರು ರಾಜ್ಯಪಾಲರಾಗಿದ್ದರು. ಹಾಗಾದರೆ ಏಕೀಕೃತ ಮೈಸೂರು ರಾಜ್ಯ ರಚನೆ ಆದಾಗ ರಾಜ್ಯಪಾಲರು ಯಾರಾಗಿದ್ರಪ್ಪ ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ರಾಜ್ಯಪಾಲರಾಗಿದ್ದರು. ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಏಕೀಕರಣದ ಆಧಾರದ ಮೇಲೆ ಕೇಳ್ತಾರೆ. ಅಂದರೆ ಈ ಒಂದು ಕ್ವಶನ್ನು ಯಾವ ರಿಲೇಟೆಡ್ ಇದೆಯಪ್ಪ ಅಂದರೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ, ಅಥವಾ ಕರ್ನಾಟಕ ಏಕೀಕರಣ ಚಳುವಳಿಯ ಅವಧಿಯಲ್ಲಿ ಆದಂತಹ ಒಂದು ಬದಲಾವಣೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಬೇಸಿಕನ್ನು ಓದ್ಕೊಂಡೇ ನಾವು ಜಿಯೋಗ್ರಫಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ ಸ್ನೇಹಿತರೆ, 5ನೇ ಪ್ರಶ್ನೆಗೆ 3ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಕರ್ನಾಟಕ ಭೂಗೋಳ ಎನ್ನುವಂತಹ ಒಂದು ಬುಕ್ ಇದೆ.
ಈ ಕರ್ನಾಟಕ ಭೂಗೋಳ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು UPSC, KPSC, ಗ್ರೂಪ್ ಸಿ ಅಥವಾ FDA, SDA, PC ಆಗಿರ್ಬೋದು, ಟೀಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ತೊಗೊಂಡ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಅದರಲ್ಲೂ ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟಲ್ಲಿ ಕ್ವಶನ್ಸ್ ಏನಾದ್ರು ರೈಸ್ ಆಯ್ತಂದರೆ 100% ನಿಮಗೆ ಬುಕ್ಕಲ್ಲಿ ಅದರ ಮಾಹಿತಿ ನಿಮಗೆ ಸಿಗತ್ತೆ. ನೋಡಿ, ಕರ್ನಾಟಕ ಭೂಗೋಳ ಈ ಬುಕ್ ಇದೆಯಲ್ಲ, ಇದನ್ನು ಬರೆದಿದ್ದು ನಾನೇ ಬರೆದಿರೋವಂಥದ್ದು. ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀನಿ. ಆ 4 ಭಾಗಗಳು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಆ ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ನಿಮಗೆ ಒಟ್ಟು 20 ಅಧ್ಯಾಯಗಳಿದ್ದಾವೆ. ಆ 20 ಚಾಪ್ಟ್ರು ಕರ್ನಾಟಕದ ಪರಿಚಯ, ಪ್ರಾಕೃತಿಕ ಲಕ್ಷಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯ ಸಂಪತ್ತಾಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನ, ಹಾಗೆ ರಾಮ್ಸಾರ್ ತಾಣಗಳಾಗಿರ್ಬೋದು, ಖನಿಜ ಸಂಪನ್ಮೂಲ, ಕೈಗಾರಿಕೆಗಳು, ಅದರ ಜೊತೆಗೆ ಜನಸಂಖ್ಯೆ ಮತ್ತು ಬುಡಕಟ್ಟು ಜನಾಂಗಗಳು, ಒಟ್ಟು 20 ಅಧ್ಯಾಯಗಳು ನಿಮಗೆ ಸಿಗ್ತವೆ. ಸೊ ಹಿಂದಿನ ಕ್ವಶನ್ ಪೇಪರ್ ಯಾವ ರೀತಿ ಇದ್ವು, ಮುಂದೆ ಯಾವ ರೀತಿ ಬರ್ಬೋದು, ಅದನ್ನು ಆಧಾರವಾಗಿಟ್ಕೊಂಡು ಎಷ್ಟು ವರ್ಷ ಟೀಚಿಂಗ್ ಮಾಡಿರುವಂತಹ ಒಂದು ಅನುಭವದ ಮೇಲೆ ಬರೆದಿರುವಂತಹ ಒಂದು ಬುಕ್ ಆಗಿರುತ್ತೆ. ಅದರ ಜೊತೆಗೆ ಕರ್ನಾಟಕದ 31 ಜಿಲ್ಲೆಗಳ ಬಗ್ಗೆ ಮಾಹಿತಿ ಇದೆ. ಒಂದೊಂದು ಜಿಲ್ಲೆದು ಕೂಡ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅಷ್ಟು ಮಾಹಿತಿ ಇದೆ. ಅದರ ಜೊತೆಗೆ ನಿಮಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ಇದೆ. ಹಾಗೆ ಕರ್ನಾಟಕ ಭೂಗೋಳದ ಪ್ರಶ್ನೋತ್ತರಗಳು, ಇದುವರೆಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕರ್ನಾಟಕ ಜಿಯೋಗ್ರಫಿ ಮೇಲೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರನೂ ಕೂಡ ಇದೇ ಬುಕ್ಸಲ್ಲಿ ಸಿಗುತ್ತೆ. ಒಟ್ಟಾರೆ ನಿಮಗೆ ಓವರಾಲ್ ಆಗಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಬುಕ್ಕೆ ಕರ್ನಾಟಕ ಭೂಗೋಳ. ಈ ಬುಕ್ ಏನಾದ್ರು ನಿಮಗೆ ಬೇಕಿದ್ರೆ ಇಲ್ಲಿ 90719085156660ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟಲ್ ಮೂಲಕ ಬುಕ್ಸನ್ನು ಕಳಿಸ್ತೀವಿ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮಹದಾಯಿ ಜಲ ವಿವಾದ ಯಾವ ರಾಜ್ಯಗಳ ನಡುವೆ ನಡೆಯುತ್ತಿದೆ ಅಂತ ಇದೆ. ಕ್ಲಿಯರಾ? ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಅನ್ನುವಂಥದ್ದು ಯಾವ ರಾಜ್ಯಗಳ ನಡುವೆ ನಡೀತಾ ಇದೆ ಅಂತ ಕೇಳಿದರೆ ಕರ್ನಾಟಕ ಕೇರಳ, ಕರ್ನಾಟಕ ಗೋವಾ, ಕರ್ನಾಟಕ ತಮಿಳುನಾಡು, ಕರ್ನಾಟಕ ಆಂಧ್ರ ಪ್ರದೇಶ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕರ್ನಾಟಕ ಗೋವಾದ ನಡುವೆ ಇರುವಂತಹ ಒಂದು ಜಲ ವಿವಾದ ಯಾವುದಪ್ಪ ಅಂದರೆ ಮಹದಾಯಿ ಜಲ ವಿವಾದ ಅಂತಾನೆ. ಹಾಗಾದರೆ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಅಂತ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಈ ಮಹದಾಯಿ ನದಿ ಅನ್ನುವಂಥದ್ದು ಎಲ್ಲಿ ಹುಟ್ಟತ್ತಪ್ಪ ಅಂದರೆ ಕರ್ನಾಟಕದಲ್ಲಿ ಹುಟ್ಟೋದು. ಬೆಳಗಾವಿ ಜಿಲ್ಲೆಯಲ್ಲಿ ದೇಗಾಂವ್ ಎಂಬ ಸ್ಥಳದಲ್ಲಿ ಹುಟ್ಟತ್ತೆ. ಬೆಳಗಾವಿ ಜಿಲ್ಲೆಯ ದೇಗಾಂವ್ ಎಂಬ ಸ್ಥಳದಲ್ಲಿ ಹುಟ್ಟತ್ತೆ. ಈ ನದಿಗೆ 2 ಉಪನದಿಗಳಿದ್ದಾವೆ. ಆ 2 ಉಪನದಿಗಳು ಯಾವುದಪ್ಪ ಅಂದರೆ ಒಂದು ಕಳಸ, ಮತ್ತೊಂದು ಬಂಡೂರಿ ಅಂತ. ನೋಡಿ, ಕಳಸ, ಬಂಡೂರಿ ಎನ್ನುವಂತಹ ಉಪನದಿಗಳಿದ್ದಾವೆ. ಈ ನದಿಯ ನೀರನ್ನು ತಿರುವು ಮಾಡಿ ಕರ್ನಾಟಕಕ್ಕೆ ಕುಡಿಯಲು ಬಳಕೆ ಮಾಡೋದಕ್ಕೆ ಈ ಒಂದು ಮಹದಾಯಿ ಯೋಜನೆಯನ್ನು ಹಾಕ್ಕೊಂಡಿರುವಂಥದ್ದು. ಅದನ್ನು ಯಾವ ಸರ್ಕಾರ ಅಪೋಸ್ ಮಾಡ್ತಾ ಇದೆಯಪ್ಪ ಅಂದರೆ ಗೋವಾ ಸರ್ಕಾರ ಅನ್ನೋವಂಥದ್ದು ಅಪೋಸ್ ಮಾಡ್ತಾ ಇರೋದು. ಅದನ್ನೇ ಕಳಸ ಬಂಡೂರಿ ನಾಲಾ ಯೋಜನೆ ಅಂತಲೇ ಕರಿತೀವಿ. ಆ ಕಳಸ ಬಂಡೂರಿ ನಾಲಾ ಯೋಜನೆ ಯಾವುದಕ್ಕೆ ರಿಲೇಟೆಡ್ ಇದೆ ಅಂತ ಕೇಳಿದಾಗ ನೋಡಿ, ಅದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಆಗಿರುತ್ತೆ, ಕುಡಿಯುವ ನೀರಿನ ಯೋಜನೆ ಆಗಿರುತ್ತೆ. ಅದನ್ನು ಗೋವಾ ಸರ್ಕಾರ ಅಪೋಸ್ ಮಾಡ್ತಾ ಇರುವಂಥದ್ದು. ನೋಡಿ, ಮಹದಾಯಿ ನದಿ ಅನ್ನುವಂಥದ್ದು ದೇಗಾಂವಲ್ಲಿ ಉಗಮವಾಗುತ್ತೆ. ಗೋವಾದ ಪಣಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಒಂದು ನದಿ. ಈ ಮೂಲ ನದಿ ಅನ್ನುವಂಥದ್ದು ಎಲ್ಲೆಲ್ಲಿ ಹರಿಯುತ್ತಪ್ಪ ಅಂದರೆ ಕರ್ನಾಟಕ ಮತ್ತು ಗೋವಾ ರಾಜ್ಯದಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಈ ನದಿಗೆ 2 ಪ್ರಮುಖವಾದಂತಹ ಜಲಪಾತಗಳನ್ನು ನೋಡ್ತೀವಿ. ಆ ವಾಟರ್ ಫಾಲ್ಸಲ್ಲಿ ಯಾವ್ಯಾವುದು ಅಂತ ಕೇಳಿದರೆ ಒಂದು ವಜ್ರ ಪೋಹ ಅಂತೇಳಿ ಒಂದು ಜಲಪಾತ ಇದೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಡಿಸ್ಟಿಕಲ್ಲಿ ಇದೆ? ಇದು ಬೆಳಗಾವಿ. ಮತ್ತೊಂದು ಪ್ರಮುಖವಾದಂತಹ ಜಲಪಾತ ಇದೆ, ದೂದ್ ಸಾಗರ್ ಫಾಲ್ಸ್ ಅಂತೇಳಿ. ಈ ದೂದ್ ಸಾಗರ್ ಫಾಲ್ಸ್ ಇದೆಯಲ್ಲ ಕರ್ನಾಟಕ ಗೋವಾದ ಗಡಿಯಲ್ಲಿ ಕಂಡುಬರುವಂಥದ್ದು. ಹಾಗೆ ಮಹದಾಯಿ ನದಿ ಇದೆಯಲ್ಲ, ಕರ್ನಾಟಕದಲ್ಲಿ ಮಹದಾಯಿ ನದಿ ಅಂತ ಕರೆದರೆ ಗೋವಾದಲ್ಲಿ ಅದನ್ನು ಮಾಂಡೋವಿ ನದಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ನಮಗೆ ನೇರವಾಗಿ PC ಲೆವೆಲಲ್ಲಿ ಏನು ಕೊಡ್ತಾನೆ, ಯಾವ ರಾಜ್ಯಗಳ ನಡುವೆ ವಿವಾದ ಇದೆ ಅಂತ. ಸ್ವಲ್ಪ ಡೀಪಾಗಿ PSI KS ಹೊಡೆದಾಗ ಅಲ್ಲಿ ಕರ್ನಾಟಕ ಗೋವಾ ಅಷ್ಟೇ ಇರಲ್ಲ, ಪ್ಲಸ್ ಇನ್ನೊಂದು ರಾಜ್ಯವನ್ನು ಸೇರಿಸ್ಕೋಬೇಕಾಗತ್ತೆ. ಯಾವ ರಾಜ್ಯದ ನಡುವೆ ವಿವಾದ ಇದೆ ಅಂದರೆ ಮಹಾರಾಷ್ಟ್ರನೂ ಕೂಡ ಆ್ಯಡ್ ಆಗತ್ತೆ. ಆ್ಯಕ್ಚುಲಿ ನೋಡಬೇಕಾಗಿರೋದು ಕರ್ನಾಟಕ ಗೋವಾ ಮಹಾರಾಷ್ಟ್ರದ ನಡುವೆ ವಿವಾದ ಇರೋದೇ ಈ ಮಹದಾಯಿ ಜಲ ವಿವಾದ ಅಂತಲೇ ನೋಡುವಂಥದ್ದು. ಕ್ಲಿಯರಾ? ಸೊ ಇಷ್ಟು ಕಾನ್ಸೆಪ್ಟನ್ನು ಈ ಒಂದು ಪ್ರಶ್ನೆ ಬಗ್ಗೆ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಹೋಗೋಣ. ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದ್ದು? ಗೋಕಾಕ್ ವಾಟರ್ ಫಾಲ್ಸ್ ಇದೆಯಲ್ಲ, ಅದು ಯಾವ ನದಿಯಿಂದ ನಿರ್ಮಾಣಗೊಂಡಿರುವಂಥ ಜಲಪಾತ ಅಂತ ಕೇಳಿದರೆ ಇಲ್ಲಿ ಒಂದೊಂದೇ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಶರಾವತಿ ನದಿ. ಅಂದರೆ ನಿಮಗೆ ಎಕ್ಸಾಮಲ್ಲಿ ವಾಟರ್ ಫಾಲ್ಸ್ ರಿಲೇಟೆಡ್ ಕ್ವಶನ್ ಬಂದೇ ಬರುತ್ತೆ ಅಂತ ಅರ್ಥ.
ಜಲಪಾತಗಳು ಅಂದರೆ ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳು ಇರೋದ್ರಿಂದ ಆ ಪಶ್ಚಿಮ ಘಟ್ಟಗಳು ಅಂದರೆ ಎತ್ತರವಾದಂತಹ ಭೂಪ್ರದೇಶದಲ್ಲಿ ನದಿ ಉಗಮವಾಗ್ತವೆ, ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಹಾಗಾಗಿ ಬೆಟ್ಟ ಗುಡ್ಡಗಳಿಂದ ನೀರು ಧುಮುಕ್ತಾ ಇರುತ್ತೆ. ಆ ವಾಟರ್ ಫಾಲ್ಸ್ಗಳು ತುಂಬಾ ಕಂಡುಬರ್ತವೆ ನಮ್ಮ ಮಲೆನಾಡು ಭಾಗದಲ್ಲಿ. ಆ ವಾಟರ್ ಫಾಲ್ಸ್ಗಳ ಲೀಸ್ಟನ್ನು ನಿಮಗೆ ಬುಕ್ಕಲ್ಲಿ ಯಾವ್ಯಾವ ನದಿಯಿಂದ ಯಾವ್ಯಾವ ಜಲಪಾತಗಳು ನಿರ್ಮಾಣವಾಗಿದ್ದಾವೆ, ಯಾವ ಜಿಲ್ಲೆಯಲ್ಲಿದೆ, ಹಾಗೆ ಆ ಒಂದು ಜಲಪಾತ ಏನಕ್ಕೆ ಫೇಮಸ್ ಅನ್ನುವಂಥದ್ದು ಮಾಹಿತಿ ಸಿಗುತ್ತೆ. ಬೆಟ್ಟಗಳ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಕರ್ನಾಟಕ ಭೂಗೋಳ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ಒಂದೊಂದೇ ನದಿಯನ್ನು ಕ್ಲಿಯರ್ ಮಾಡ್ಕೊಳ್ಳೋದಾದರೆ, ಈಗ ಶರಾವತಿ ನದಿ ಅನ್ನುವಂಥದ್ದು, ಶರಾವತಿ ನದಿಗೆ 2 ವಾಟರ್ ಫಾಲ್ಸ್ಗಳಿದ್ದಾವೆ. ಅವು ಯಾವುದು ಅಂತ ಕೇಳಿದ್ರೆ, ಒಂದು ಜೋಗ್ ಫಾಲ್ಸ್, ನಿಮಗೆಲ್ಲ ಗೊತ್ತಿರುವಂಥದ್ದು ಜಗತ್ ಪ್ರಸಿದ್ಧವಾದಂತಹ ಒಂದು ಜಲಪಾತ ಜೋಗ್ ಫಾಲ್ಸ್. ಇನ್ನೊಂದು ಅಪ್ಸರಕೊಂಡ ಅಂತ ಇದೆ, ಅಪ್ಸರಕೊಂಡ ಅಂಥೇಳಿ. ನೋಡಿ, ಅಪ್ಸರಕೊಂಡ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಜೋಗ್ ಫಾಲ್ಸ್ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಪಾತವಾಗಿರುತ್ತೆ. ಹಾಗಾಗಿ 2 ವಾಟರ್ ಫಾಲ್ಸ್ಗಳು ಶರಾವತಿ ನದಿಗೆ. ಮಲಪ್ರಭಾ ನದಿಗೆ ಒಂದು ವಾಟರ್ ಫಾಲ್ಸ್ ಇದೆ, ಸೋಗಲ ಫಾಲ್ಸ್ ಅಂತೇಳಿ, ಸೋಗಲ ಜಲಪಾತ ಅಂತ ಕಂಡುಬರುತ್ತೆ. ಹಾಗಾದರೆ ಇದು ಎಲ್ಲಿದೆಯಪ್ಪ ಅಂದರೆ ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಹಾಗೆ ಘಟಪ್ರಭಾ ನದಿ ಅಂತ ನೋಡಿದಾಗ, ಘಟಪ್ರಭಾ ನದಿಗೆ ನಿರ್ಮಾಣವಾಗಿರುವಂತಹ ಒಂದು ಜಲಪಾತವೇ ಈ ಗೋಕಾಕ್ ಫಾಲ್ಸ್ ಅಂತ ಹೇಳಿ. ಹಾಗಾದರೆ ಗೋಕಾಕ್ ಫಾಲ್ಸ್ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ, ಅದು ಬೆಳಗಾವಿ ಜಿಲ್ಲೆಯಲ್ಲೇ ಕಂಡುಬರೋದು. ಡಿಸ್ಟಿಕ್ ಅಂತ ಕೇಳಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಗೋಕಾಕ್ ಫಾಲ್ಸನ್ನು ಕರ್ನಾಟಕದ ಮಿನಿ ನಯಾಗಾರ ಅಂತಲೂ ಕೂಡ ಕರಿತೀವಿ. ಮಿನಿ ನಯಾಗಾರ ಆಫ್ ಕರ್ನಾಟಕ ಅಂಥೇಳಿ ಯಾವ ಫಾಲ್ಸನ್ನು ಕರಿತೀವಿ? ಗೋಕಾಕ್ ಫಾಲ್ಸ್. ನದಿ ಕೇಳಿದರೆ ಘಟಪ್ರಭಾ ನದಿ, ಜಿಲ್ಲೆ ಕೇಳಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಅದೇ ದೂದ್ ಸಾಗರ್ ಫಾಲ್ಸ್ ಅಂಥೇಳಿ ಮಹದಾಯಿ ಅಥವಾ ಮಾಂಡೋವಿ ನದಿಗೆ ನಿರ್ಮಾಣವಾಗಿರುವಂಥ ಒಂದು ಜಲಪಾತ ಕರ್ನಾಟಕ ಮತ್ತು ಗೋವಾ ರಾಜ್ಯದ ಗಡಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 3ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಕರ್ನಾಟಕದಲ್ಲಿ ಎಷ್ಟು ರಸ್ತೆ ಸಾರಿಗೆ ನಿಗಮಗಳಿದ್ದಾವೆ, ಎಷ್ಟು ರಸ್ತೆ ಸಾರಿಗೆ ನಿಗಮಗಳಿದಾವೆ ಅಂಥೇಳಿ ಕೇಳಿರುವಂಥದ್ದು. ಇಲ್ಲಿ ಆಪ್ಷನಲ್ಲಿ ನೋಡಿ 3, 5, 6, 4 ಅಂತ ಇದೆ. ನೋಡಿ, ಕರ್ನಾಟಕದಲ್ಲಿ ಕಂಡುಬರುವಂತಹ ರಸ್ತೆ ಸಾರಿಗೆ ನಿಗಮಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 4 ನಿಗಮಗಳು ಕಂಡುಬರ್ತಾವೆ. ಆ 4 ನಿಗಮಗಳು ಎಲ್ಲೆಲ್ಲಿದ್ದಾವೆ, ಅದರ ಕೇಂದ್ರ ಕಚೇರಿಯಲ್ಲಿದೆ, ಯಾವಾಗ ಸ್ಥಾಪನೆ ಆಯಿತು ಅನ್ನೋದ್ರ ಮೇಲೂ ಕ್ವಶನ್ ಬರ್ಬೋದು. ಹಾಗಾಗಿ ಆ 4 ನಿಗಮಗಳ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ನಾವು ಕಲೆ ಹಾಕೊಳ್ಳೋದಾದರೆ, ನೋಡಿ, ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಇದೆ, KSRTC ಅಂತಲೇ. ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯ್ತಪ್ಪ ಅಂದರೆ 1961ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರು. ಫಸ್ಟ್ ನಿಗಮ ಅಂತಲೇ ಕರಿತೀವಿ, KSRTC ಅಂತ. ನೆಕ್ಸ್ಟ್ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತೇಳಿ, NWKRTC ಅಂಥೇಳಿ. ನೋಡಿ, ಇದು ಸ್ಥಾಪನೆಯಾಗಿದ್ದು 1997ರಲ್ಲಿ. ಕೇಂದ್ರ ಕಚೇರಿಯಲ್ಲಿದೆಯಪ್ಪ ಅಂದರೆ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ KKRTC ಅಂಥೇಳಿ. ನೋಡಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದರೆ 2000ಕ್ಕೆ ಸ್ಥಾಪನೆ ಆಗತ್ತೆ. ಇದನ್ನು 2021ರಲ್ಲಿ ಇದನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತೇಳಿ ಮರು ನಾಮಕರಣ ಮಾಡಲಾಗುತ್ತೆ. ಅಂದರೆ KK ಅಂತೇಳಿ ನಾಮಕರಣ ಮಾಡಿದ್ದು ಯಾವಾಗ? 2021ರಲ್ಲಿ ನಾಮಕರಣ ಆಗುತ್ತೆ. ರೈಟ್. ಇದರ ಕೇಂದ್ರ ಕಚೇರಿಯಲ್ಲಿದೆಯಪ್ಪ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಇದೆಯಲ್ಲ, ಇದನ್ನು 1997ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿಯಲ್ಲಿದೆಯಪ್ಪ ಅಂದರೆ ಬೆಂಗಳೂರಿನಲ್ಲೇ ಕಂಡುಬರೋದು. ಇವು 4 ರಸ್ತೆ ಸಾರಿಗೆ ನಿಗಮಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ರೈಟ್. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಓಝೋನ್ ಈ ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತದೆ? ನೋಡಿ, ಓಝೋನ್ ಪದರ ಅನ್ನುವಂಥದ್ದು ಯಾವ ವಲಯದಲ್ಲಿ ಕಂಡುಬರುತ್ತೆ ಅಂದರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಉಷ್ಣವಲಯ, ಬಾಹ್ಯ ಮಂಡಲ ಅಂತ ಕಂಡುಬರುತ್ತೆ. ನಾವು ಓಝೋನ್ ಲೇಯರ್ ಅಂತ ಹೇಳಿ ನೋಡಿದಾಗ ಈ ಅಟ್ಮಾಸ್ಫಿಯರ್ ಲೇಯರನ್ನು ಎಷ್ಟು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ ಅಂತ ನೋಡಿದಾಗ ಇಲ್ಲಿ 5 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಇದು ಅರ್ತ್ ಸರ್ಫೇಸ್, ಭೂಮಿಯ ಮೇಲ್ಮೈಗಿಂದ. ಫಸ್ಟು ಟ್ರೋಪೋಸ್ಫಿಯರ್ ಅಂಥೇಳಿ, 2ನೇದು ಸ್ಟ್ರಾಟೋಸ್ಫಿಯರ್, 3ನೇದು ಮೆಸೋಸ್ಫಿಯರ್, 4ನೇದು ಐನೋಸ್ಫಿಯರ್ ಆರ್ ಥರ್ಮೋಸ್ಫಿಯರ್, ಲಾಸ್ಟ್ ಒನ್ನು ಎಕ್ಸೋಸ್ಫಿಯರ್ ಅಂತ ಬರುತ್ತೆ. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಆಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ, ಬಾಹ್ಯ ಮಂಡಲ ಅಂತ ಕಂಡುಬರುತ್ತೆ. ಹಾಗಾದರೆ ಈ 5 ಲೇಯರ್ಸಲ್ಲಿ ನೋಡಿದಾಗ ಪರಿವರ್ತನಾ ಮಂಡಲ ಇದೆಯಲ್ಲ, ಇದೇ ಟ್ರೋಪೋಸ್ಫಿಯರ್ ಅಂಥೇಳಿ. ಪರಿವರ್ತನಾ ಮಂಡಲದಲ್ಲಿ ಓಝೋನ್ ಪದರ ಇಲ್ಲ.
ಆದರೆ ಪರಿವರ್ತನಾ ಮಂಡಲ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ಅಟ್ಮಾಸ್ಫಿಯರ್ ಲೇಯರಲ್ಲಿ ಬಾಟಮಲ್ಲಿರುವಂತಹ ಲೇಯರ್ ಯಾವುದಪ್ಪ ಅಂದರೆ ಅದೇ ಪರಿವರ್ತನಾ ಮಂಡಲ. ಪರಿವರ್ತನೆ ಅಂದರೆ ಏನು? ಇಲ್ಲಿ ಎಲ್ಲ ರೀತಿಯಾದಂತಹ ಆಲ್ ಕ್ಲೈಮೆಟಿಕಲ್ ಚೇಂಜಸ್ಸನ್ನು ನೋಡ್ತೀವಿ. ವಾತಾವರಣದಲ್ಲಾಗುವಂತಹ ಎಲ್ಲ ಬದಲಾವಣೆಗಳು ಇಲ್ಲಿ ಕಂಡುಬರ್ತವೆ. ಏನೇನು ಬದಲಾವಣೆಗಳು ಕಂಡುಬರ್ತವೆ ಇಲ್ಲಿ? ಮೋಡ, ಗುಡುಗು, ಮಿಂಚು, ಉಷ್ಣಾಂಶದಲ್ಲಿ ವ್ಯತ್ಯಾಸ, ಒತ್ತಡದಲ್ಲಿ ವ್ಯತ್ಯಾಸ, ಇವೆಲ್ಲ ಕಂಡೀಷನ್ನು ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಟ್ರೋಪೋಸ್ಫಿಯರ್ ಅಂತಲೇ ಕರೆಯೋದು. ಸಮೋಷ್ಣ ವಲಯ ಅಂತ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂತಹ ಉತ್ತರ. ಹಾಗಾದರೆ ಓಝೋನ್ ಪದರ ಇರುವಂಥದ್ದು ಯಾವ ಲೇಯರಲ್ಲಿ? ಸ್ಟ್ರಾಟೋಸ್ಫಿಯರಲ್ಲಿ ಓಝೋನ್ ಲೇಯರ್ ಕಂಡುಬರುವಂಥದ್ದು. ಹಾಗೆ ಓಝೋನನ್ನು ನಾವು ಜೀವರಕ್ಷಕ ಅನಿಲ ಅಂತಲೂ ಕೂಡ ಕರಿತೀವಿ. ಲೈಫ್ ಲೈನ್ ಗ್ಯಾಸ್ ಅಂತ ಕರಿತೀವಿ. ಭೂಮಿಯ ಕೊಡೆ ಅಂತಲೂ ಕೂಡ ನಾವು ಕರೆಯುವಂಥದ್ದು. ಓಝೋನ್ ಕೆಲಸ ಏನಪ್ಪ ಅಂದರೆ ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ರೇಸನ್ನು, ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯನ್ನು ರಕ್ಷಣೆ ಮಾಡುವಂತಹ ಕೆಲಸ ಯಾವ್ದು ಮಾಡೋದಪ್ಪ ಅಂದರೆ ಓಝೋನ್ ಮಾಡೋದ್ರಿಂದ ಇದನ್ನು ಜೀವರಕ್ಷಕ ಅನಿಲ ಅಂತಲೂ ಕೂಡ ಕರಿತೀವಿ. ಪ್ರತಿ ವರ್ಷ ಸೆಪ್ಟೆಂಬರ್ 16 ವರ್ಲ್ಡ್ ಓಝೋನ್ ಡೇ ಅಂತಲೂ ಕೂಡ ಆಚರಣೆ ಮಾಡುವಂಥದ್ದು. ಓಝೋನ್ ಸಂರಕ್ಷಣೆಗಾಗಿ ಪ್ರಪಂಚದಲ್ಲಿ ಒಂದು ನಡವಳಿಯನ್ನು ಮಾಡಿಕೊಂಡ್ವಿ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತಲೇ ಅದನ್ನು ಕರಿತೀವಿ. ಹಾಗಾದರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ರಿಲೇಟೆಡ್ ಫಾರ್ ಅಂತ ಕೇಳಿದರೆ ಓಝೋನ್ ಕನ್ಸರ್ವೇಷನ್ ಅಂತಲೇ ನಾವು ಕರೆಯೋದು. ಓಝೋನ್ ಸಂರಕ್ಷಣೆಗೆ ಮಾಡಿಕೊಂಡಂಥ ಒಂದು ಅಗ್ರಿಮೆಂಟ್, ಒಪ್ಪಂದವಾಗಿರುತ್ತೆ. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎರಡನೇದು ಸರಿಯಾಗಿರುತ್ತೆ. ರೈಟ್. ನೆಕ್ಸ್ಟು ಮತ್ತೊಂದು ಕ್ವಶನಿಗೆ ಹೋಗೋಣ. ಸಾರ್ಗಸೋ ಮಹಾಸಾಗರ ಎಲ್ಲಿದೆ ಅಂತ ಇದೆ. ಸಾರ್ಗಸೋ ಅನ್ನುವಂಥದ್ದು ಒಂದು ಸಮುದ್ರ, ಅದು ಸೀ ಪಾರ್ಟ್ ಆಗಿರುತ್ತೆ. ಅದು ಎಲ್ಲಿದೆಯಪ್ಪ ಅಂದರೆ ಉತ್ತರ ಪೆಸಿಫಿಕ್, ಹಿಂದೂ ಮಹಾಸಾಗರ, ಉತ್ತರ ಅಟ್ಲಾಂಟಿಕ್ ಮಹಾಸಾಗರ, ದಕ್ಷಿಣ ಪೆಸಿಫಿಕ್ ಮಹಾಸಾಗರ ಅಂತ ಇದೆ. ಉತ್ತರ ಪೆಸಿಫಿಕ್ಕಲ್ಲೂ ಇಲ್ಲ, ಇಂಡಿಯಾದಲ್ಲೂ ಇಲ್ಲ, ದಕ್ಷಿಣದಲ್ಲೂ ಇಲ್ಲ. ಇರುವಂಥದ್ದೆಲ್ಲಪ್ಪ ಅಂದರೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಇದು ಸಾರ್ಗೋಸಾಸ್ ಅನ್ನುವಂಥದ್ದು ಪ್ರಪಂಚದಲ್ಲಿ ಇರುವಂತಹ ಏಕೈಕ ಭೂಭಾಗಕ್ಕೆ ಟಚ್ ಇಲ್ಲದಂತಹ ಸಮುದ್ರ ಯಾವುದಪ್ಪ ಅಂದರೆ ಸಾರ್ಗಸೋ ಸಿ. ಎಲ್ಲ ಸಮುದ್ರಗಳು ಯಾರೊಂದಿಗೆ ಗಡಿ ಹಂಚಿಕೊಂಡಿರುತ್ತೆ? ಭೂಭಾಗಕ್ಕೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುತ್ತೆ. ಆದರೆ ಇದು ಭೂಭಾಗಕ್ಕೆ ಗಡಿಯನ್ನು ಹಂಚಿಕೊಂಡಿಲ್ಲ. ಅಂತಹ ಒಂದು ಸಮುದ್ರವನ್ನು ನಾವು ಭೂಮಿಯ ಮೇಲೆ ನೋಡ್ತೀವಿ. ಆ ಸಮುದ್ರ ಯಾವುದು ಅನ್ನೋದನ್ನು ಈ ಮ್ಯಾಪಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ನೋಡಿ, ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸಾರ್ಗಸೋ ಸಿ ಅಂತಾನೆ. ಕ್ಲಿಯರಾ? ಈ ಏರಿಯಾ ಯಾವುದಪ್ಪ ಅಂದರೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಇದು ನಾರ್ತ್ ಅಟ್ಲಾಂಟಿಕ್ ಓಷನ್ ಆಗಿರುತ್ತೆ. ಈ ಕಡೆ ಅಮೇರಿಕಾ ಭಾಗವನ್ನು ನೋಡ್ತೀವಿ. ಓಕೆನಾ? ನೋಡಿ, ಈ ಭಾಗದಲ್ಲಿ ಈ ಒಂದು ಸಮುದ್ರವನ್ನು ನೋಡ್ತೀವಿ. ಯಾಕೆ ಇದು ಭೂಭಾಗಕ್ಕೆ ಟಚ್ ಇಲ್ಲ ಅಂತ ಕೇಳಿದರೆ, ಇಲ್ಲಿ ಓಷಿಯನ್ ಕರೆಂಟ್ಸ್ಗಳು ಸುತ್ತರಿತಾ ಇದ್ದಾವೆ, ಸಾಗರ ಪ್ರವಾಹಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ರೆಡ್ ಕಲರಲ್ಲಿ ಹೋಗ್ತಾ ಇದ್ದಾವಲ್ಲ, ಇದನ್ನು ಉಷ್ಣೋದಕ ಸಾಗರ ಪ್ರವಾಹ ಅಂತ ಕರಿತೀವಿ. ಇಲ್ಲಿ ಗಲ್ಫ್ ಸ್ಟ್ರೀಮ್ ಇದೆ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಇದೆ, ಸೊ ಇಲ್ಲಿ ಫ್ಲೋರಿಡಾ ಅಂತ ಇದೆ. ಇವು ಉಷ್ಣೋದಕ ಸಾಗರ ಪ್ರವಾಹಗಳು. ಇಲ್ಲಿಂದ ಒಂದು ನೀರು ಪಾಸಾಗಿ ಹೋಗ್ತಾ ಇದೆ. ಹಾಗೆ ಇಲ್ಲಿಂದ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ. ಇದು ಕ್ಯಾನರಿಯನ್ ಕರೆಂಟ್ ಅಂತೇಳಿ. ಈಗ ಉಷ್ಣೋದಕ ಸಾಗರ ಹೀಗೆ ಬರ್ತಾ ಇದೆ, ಶೀತೋದಕ ಸಾಗರ ಹೀಗೆ ಬರ್ತಾ ಇದೆ. ಓಕೆ, ಈ ರೀತಿ ಕಂಪ್ಲೀಟಾಗಿ ಸುತ್ತುವರೆದಿರೋದ್ರಿಂದ, ಓಷಿಯನ್ ಕರೆಂಟ್ಸ್ಗಳು ಸುತ್ತುವರೆದಿರೋದ್ರಿಂದ ಇದು ಎಲ್ಲಿಗೆ ಟಚ್ ಇಲ್ಲಪ್ಪ ಅಂದರೆ ಭೂಭಾಗಕ್ಕೆ ಟಚ್ ಇಲ್ಲ ಇದು. ಹಾಗಾಗಿ ಭೂಭಾಗದೊಂದಿಗೆ ಗಡಿ ಹಂಚಿಕೊಳ್ಳದೇ ಇರುವ ಪ್ರಪಂಚದ ಏಕೈಕ ಸಮುದ್ರ ಯಾವುದಪ್ಪ ಅಂದರೆ ಅದೇ ಸಾರ್ಗಸೋ ಸಿ. ಯಾಕನ್ನೋದು ರೀಸನ್ ನಿಮಗೆ ಗೊತ್ತಿದೆ. ಯಾಕಂದರೆ ಇದು ಕಂಪ್ಲೀಟ್ ಲಾಕ್ ಆಗಿರುತ್ತೆ. ಯಾವುದರಿಂದ? ಓಷಿಯನ್ ಕರೆಂಟ್ಸಿಂದ. ಆ ಓಷಿಯನ್ ಕರೆಂಟ್ಸಲ್ಲಿ ಎರಡು ಇಂಪಾರ್ಟೆಂಟ್ ಆಗಿರೋದು, ಒಂದು ಗಲ್ಫ್ ಸ್ಟ್ರೀಮ್, ಇನ್ನೊಂದು ಕ್ಯಾನರಿಯನ್ ಕರೆಂಟ್ ಅಂತ ಕಂಡುಬರುತ್ತೆ. ಅದರಿಂದ ಲಾಕ್ ಆಗಿರುವಂತಹ ಒಂದು ಸಮುದ್ರವನ್ನೇ ನಾವು ಸಾರ್ಗಸೋ ಸಿ ಅಂತ ಕರೆಯೋದು. ಯಾವ ವಾಟರ್ ಬಾಡಿಯಲ್ಲಿದೆ ಇದು? ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುವಂತಹ ಒಂದು ವಾಟರ್ ಬಾಡಿ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದಿಷ್ಟು ಕಾನ್ಸೆಪ್ಟನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡ್ಕೊಂಡಂಗಾಗತ್ತೆ. ಇನ್ನು ನಿಮಗೆ ಎಕ್ಸಾಮ್ ಬರೋಷ್ಟರಲ್ಲಿ ಇನ್ನು ಹಲವಾರು ವೀಡಿಯೋಸ್ಗಳನ್ನು ಈ ಜಾಗ್ರಫಿ ರಿಲೇಟೆಡ್ ಆಗಿ ನಾನು ಬಿಡಿಸ್ಕೊಡ್ತೀನಿ. ನೀವು ಚೆಂದಗೆ ಓದಿ. ಈ ಸಲ ನಿಮಗೆ ಜಾಬ್ ಕನ್ಫರ್ಮ್ ಆಗಲೇಬೇಕು. ಯಾಕಂದರೆ ಬಹಳ ದಿನಗಳಿಂದ ಕಾಯ್ಕೊಂಡು ಕೂತಿದ್ರಿ, ನೋಟಿಫಿಕೇಷನ್ ಆಗ್ತಾಯಿಲ್ಲ ಅಂತ. ಏಜು ಕೂಡ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ನಿಮ್ಮ ಹಾರ್ಡ್ ವರ್ಕ್ಗೆ ನಿಮ್ಮ ಸಕ್ಸಸ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ಒಂದು ಪೂರಕವಾದಂಥ ಒಂದು ಮಾಹಿತಿಯನ್ನು ಕೊಡೋದೇ ನಮ್ಮ ಸಂಸ್ಥೆಯ ಉದ್ದೇಶವಾಗಿರುತ್ತೆ. ಎಲ್ಲರೂ ನೀವು ಕೋಚಿಂಗ್ ಬೇಕಂದರೆ ಆಫ್ಲೈನಿಗೆ ಬಂದು ಜಾಯ್ನ್ ಆಗಿ, ಬರೋಕ್ಕಾಗಲ್ಲ ನಾವು ಓದ್ಕೊಳ್ತೀವಿ ಅಂತ ನೋಡೋದಾದರೆ ಆನ್ಲೈನ್ ಕೋರ್ಸನ್ನು ಕೂಡ ನೀವು ತಗೋಬೋದು. ಎರಡೂ ಆಪ್ಷನನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.